ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಚಕ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ನೀವು ಬರಲಾರ್ದವ್ರು ಕೂಡ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಇದು ಮಾಡೋದು. ಬೇಕಂತ ಪದಾರ್ಥಗಳು ನೋಡಿ. ಈ ಲೋಟಲಿಂದ ನಾನು 2 ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿದ್ದು ಇದು ಅಕ್ಕಿ ಹಿಟ್ಟು, ಅಂಗಡಿಯದಲ್ಲ. ನೀವು ಅಂಗಡಿಯಾಗ ಬೇಕಾದ್ರೂ ಕೂಡ ತೊಗೋಬೋದು. ನೋಡಿ, ಜಲ್ದಿ ಮಾಡಿ ಇಟ್ಕೊಂಡಿದ್ದೆ. ನೋಡಿ, 2 ಅಳತೆ ತೊಗೊಂಡಿದ್ದೀನಿ ನಾನು. ಇದರಿಂದ 2 ಅಳತೆ 2 ಲೋಟ ಇದ್ರಾಗ ಹಾಕ್ತಾಯಿದ್ದೀನಿ. ಒಟ್ಟು ಟೋಟಲ್ 2 ಲೋಟ ತೊಗೊಂಡಿದ್ದೀನಿ. ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ, ಜಡಿ ಮಾಡಿ ಇಟ್ಕೊಂಡು. ಅದಕ್ಕೆ ಒಂದು ಲೋಟಲಿಂದ 1 ಲೋಟ ನಾನು ಅಳತೆ ಮಾಡಿ ತೋರಿಸಿದ್ದೀನಿ. ಈ ಲೋಟಲಿಂದ ನಾನು 2 ಲೋಟ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 2 ಲೋಟ. ನಾನು ಬೆಣ್ಣೆ ತೊಗೊಂಡಿದ್ದೀನಿ, ಒಂದು 10 ಗ್ರಾಮ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡೋಕ್ಕೆ ಅಂತ ಇದ್ದೀನಿ ಬೆಣ್ಣೆ. ನೋಡ್ತಾ ಇರ್ಬೋದು, ಇದು ಬೆಣ್ಣೆನೇ, ತುಪ್ಪ ಅಲ್ಲ. ನೀವು ಬೇಕಂದರೆ ಎಣ್ಣೆ ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು. ನಾನು ಬೆಣ್ಣೆ ಹಾಕ್ಯಂತ ಇದ್ದೀನಿ. ಈಗ ಸಾಕು, ಇಷ್ಟು ಬಿಸಿಯಾಗಿದ್ದು. ನೋಡಿ, ಇದಕ್ಕೆ ಹಾಕ್ಯಂತ ಇದ್ದೀನಿ. ಬೆಣ್ಣೆ ಹಾಕಿದ್ರೆ ತುಂಬ ಟೇಸ್ಟಾಗಿರ್ತವೆ, ಅದಕ್ಕೋಸ್ಕರ ಸೈಡ್ಗೆ ಇಟ್ಕೊಂಬಿಡೋಣ. ಈಗ ಇದಕ್ಕೆ ಬೇಕಂಥದ್ದು ಪದಾರ್ಥಗಳು: 2 ಸ್ಪೂನು ಎಳ್ಳು, 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರ್ತೈತಿ ಎಳ್ಳು ಜೀರಿಗೆ. ಬೇಕಂದ್ರೆ ಓಂಕಾಳು ಇದ್ದರೆ ಓಂಕಾಳು ಹಾಕ್ಕೋಬೋದು. ನಮ್ಮ ಮನೆಗೆ ಖಾಲಿ ಆಗಿದೆ, ಅದು ಹಾಕ್ತಾಯಿಲ್ಲ. ಪರವಾಗಿಲ್ಲ, ಇಲ್ಲಾಂದ್ರೆ ಕೂಡ ಪರವಾಗಿಲ್ಲ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನಾನು 1 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ನೋಡ್ಕೊಂಡು ಹಾಕ್ಕೋಬೋದು, ಹೆಚ್ಚು ಕಡಿಮೆ ಹಾಕ್ಕೋಬೋದು, ಅದಕ್ಕೇನು ಪರವಾಗಿಲ್ಲ. 1 ಸ್ಪೂನ್ ಹಾಕಿದ್ದೀನಿ ನಾನೀಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಾನು 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿ ನಾನು ಉಪ್ಪು ಇಷ್ಟೇ. ಈ ಪುಟಾಣಿ ತೊಗೊಂಡಿದ್ದೀನಿ, ಒಂದು ಅರ್ಧ ಬಟ್ಲ. ಇದನ್ನ ಮಿಕ್ಸಿ ಮಾಡಬೇಕು. ಫುಲ್ಲು ಸ್ಮೂತಾಗಿ ಮಿಕ್ಸಿ ಮಾಡ್ಕೋಬೇಕು, ಯಾಕಂದರೆ ಗರಿ ಗರಿಗೆ ಇರಬಾರ್ದು. ತುಂಬ ಸ್ಮೂತಾಗಿ ಮಾಡ್ಕೋಬೇಕು. ನಾನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ಇದನ್ನ. ನೋಡಿ, ಎಷ್ಟು ಸ್ಮೂತ್ ಬೇಕಂದರೆ ಅಷ್ಟು ಸ್ಮೂತ್ ಮಾಡ್ಕೊಂಬರ್ಬೇಕು. ಇದನ್ನ ತುಂಬ ಸ್ಮೂತಾಗಿ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ಇವು ಎಲ್ಲ ಸೇರಿ ನೀಟಾಗಿ ಹೊಂದ್ಕಿನ ಥರ ನಾವು ಬೆಣ್ಣೆ, ಎಳ್ಳು, ಜೀರಿಗೆ, ಉಪ್ಪು, ಇದು ಉರುಗಡ್ಲೆ, ಪುಟಾಣಿ ಅಂತಾರಲ್ಲ, ಅವನ್ನ ತೊಗೊಂಡಿದ್ದು ನಾನು. ಉರುಗಡ್ಲೆ ಎಲ್ಲ ಹಾಕಿ ಪುಡಿ ಎಲ್ಲ ನೀಟಾಗಿ ಎಲ್ಲ ಹೊಂದಿಕೆನಂಗೆ ನಾವು ಕಲಿಸ್ಕೋಬೇಕಾಗ್ತದೆ. ಈಗ ನೋಡಿ, ನೀರು ಇಷ್ಟ ಅಂತ ಬೇಕಾಗೋದಿಲ್ಲ, ಯಾಕಂದರೆ ನಾವು ಒಂದು ಅದಕ್ಕೆ ಕಲಿಸ್ಕೋಬೇಕಾಗ್ತೈತಿ. ನೀವು ಕಲಸೋ ಇದನ್ನು ನಾನು ಹೇಳ್ತೀನಿ ನೋಡಿರಿ. ನೀರು ಹಾಕಿ ನಾನು ತಣ್ಣೀರೇ ಕಲಿಸ್ಕೊತ ಇದ್ದೀನಿ, ಬಿಸಿನೀರೇನಿಲ್ಲ. ನೋಡಿ, ತಣ್ಣೀರು ಹಾಕಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕಾಗ್ತದೆ. 1 ಲೋಟ ನೀರು ತೊಗೊಂಡಿದ್ದೀನಿ. ಈಗ ಅದು ಎಷ್ಟು ಹೋಗ್ತದೆ ನೀರು ಅಂತ ನೋಡೋಣ. ಚೆನ್ನಾಗಿ ನಾದಬೇಕಿದು. ಅಳಕು ಇರಬಾರ್ದು, ಅಷ್ಟು ಗಟ್ಟಿ ಇರ್ಬೋದು. ನಾವು ಚಪಾತಿಗೆ ಹೆಂಗಿಟ್ಟು ಕಲಿಸ್ಕೊಂತೀವಿ ಆ ಥರ ಕಲಿಸ್ಬೇಕಾಗ್ತದೆ ಇದು. ಈಗ ನಾನು ಸ್ವಲ್ಪ ನೀರು ಹಾಕಿ ನಾನು ಈಗ ಸ್ವಲ್ಪ ನೀರು ಬೇಕಾಗ್ತದೆ, ಹಾಕ್ಕೊಂತ ಇದ್ದೀನಿ. ಜೀರಿಗೆ, ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕ್ಯಂದ್ರೆ ಕೂಡ ಇನ್ನೂ ಟೇಸ್ಟು ಚೆನ್ನಾಗಿ ಬರ್ತದೆ ಇದು. ಓಂಕಾಳು ಇದ್ರೂ ಕೂಡ ಓಂಕಾಳು ಹಾಕ್ಯರಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ನೋಡಿ, ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು. ಈ ಅದ ಇರಬೇಕಿದು. ಈಗ ಒಂದು 10 ನಿಮಿಷ ನಾವು ರೆಸ್ಟಿಗೆ ಬಿಟ್ಬಿಡೋಣ. ಇದಿಟ್ಟು ಎಣ್ಣೆ ಬಿಸಿಗಿಟ್ರ ನಾನು. ನೋಡಿ, ನಾನು 1.5 ಲೋಟ ನೀರು ತೊಗೊಂಡಿದ್ದೆ, ಒಂದು ಸ್ವಲ್ಪ ಉಳಿದಿದೆ. 1 ಲೋಟ, ಒಂದು ಅರ್ಧ ಲೋಟ ಹೋಗಿದೆ ನೀರು.
ನೀರು ಇಷ್ಟ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಮಗೆ ಅದು ಒಂದು ಅದಕ್ಕೆ ಬರೋ ತಕ್ಕ ನಾವು ಕಲಿಸ್ಕೋಬೇಕಾಗ್ತದೆ. ನಾನು ಒಂದು ಲೋಟ ನೀರು ತೊಗೊಂಡ್ರೆ ನೋಡಿ 1.5 ಲೋಟ ನೀರು ಹೋಗಿದೆ. ನೋಡಿ ಈ ಥರ ಕಲಿಸ್ಕೋಬೇಕು. ನೋಡಿ ಇಷ್ಟು ಇರಬೇಕು, ತುಂಬ ನಳಕಿರಬಾರ್ದು, ಗಟ್ಟಿ ಇರಬಾರ್ದು, ಒಂದು ಅದಕ್ಕಿರಬೇಕಿದು. ಅದಕ್ಕೋಸ್ಕರ ನೋಡಿ ಈಗ ಒಂದು 10 ನಿಮಿಷ ನಾವು ಮುಚ್ಚಿ ಬಿಟ್ಬಿಡೋಣ. ನೋಡಿ ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ. ಎಣ್ಣೆ ಬಿಸಿಗಿಟ್ಕೊಳ್ಳೋಣ ಈಗ. ನೋಡಿ ಫ್ರೆಂಡ್ಸ್, ಕೊರೆಯಕ್ಕೆ ಬೇಕಾದ ಎಣ್ಣೆ ನಾನು ಬಿಸಿ ಇಟ್ಟಿದ್ದೀನಿ. ಈಗ ನಿಮ್ಗೆ ಎಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಪರವಾಗಿಲ್ಲ, ನಾನು ಇಷ್ಟು ಎಣ್ಣೆ ಹಾಕಿದ್ದೀನಿ. ನಿಮ್ಮ ದೊಡ್ಡ ಪಾತ್ರೆ ಇದ್ರೂ ಕೂಡ, ನಾಗಲ್ನ ಪಾತ್ರೆ ಇದ್ರೂ ಕೂಡ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಮಾಡ್ಕೋಬೋದು. ನಾನು ಇಷ್ಟು ಪಾತ್ರೆ ಇದೆ, ನಾನು ಇದರಲ್ಲಿ ಮಾಡ್ಕೊತಾ ಇದ್ದೀನಿ ಕಡೆಯಲ್ಲಿ. ಈಗ ನಾವು 10 ನಿಮಿಷ ಆಗಿತ್ತು, ಅದರಷ್ಟು ಬಿಟ್ಟು ಈಗ ನೋಡೋಣ ಬನ್ನಿ. ನೋಡಿ ಈಗ ನಾನು ಇದಕ್ಕೆ ಒತ್ತದು ಎಣ್ಣೆ ಸವರಿ ಇಟ್ಕೊಂಡಿದ್ದೀನಿ. ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೋಬೇಕಾಗ್ತದೆ. ಎಣ್ಣೆ ಸವರಿದ್ದೀನಿ ಒಳಗೆಲ್ಲ, ತುಪ್ಪ ಆಗಲಿ ಎಣ್ಣೆ ಆಗಲಿ ಸವರ್ಕೋಬೇಕು. ನಾನು ಎಣ್ಣೆ ಸವರ್ಕೊಂಡಿದ್ದೀನಿ. ನೋಡಿ ಹಾಕ್ತಾಯಿದ್ದೀನಿ. ಈಗ ನಿಮ್ಗೆ ಎಷ್ಟು ಹಿಡಿತೈತೆ ಅಷ್ಟು ಹಾಕ್ಕೋಬೋದು. ನೋಡಿ ಈಗ ಹಂಗೆ ಮುಚ್ಚಿಟ್ಬಿಡೋಣ, ಗಾಳಿ ಗಿಡಕ್ಕೆ ಹೋಗ್ಬೇಡ್ರಿ. ಈಗ ಎಣ್ಣೆ ಬಿಸಿಯಾಗಿದೆ ಇಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಸ್ವಲ್ಪ ಹಾಕಿ ನೋಡೋಣ. ಎಣ್ಣೆ ಬಿಸಿಯಾಗಿದೆ. ನಾವು ಕೊರೆಯೋಕ್ಕಾರ ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಮೇಲೆ ಕಪ್ಪ ಆಗಿಬಿಡ್ತೈತೆ, ಒಳಗೆ ಬೆನೆಯೆಲ್ಲ. ಮೀಡಿಯಮ್ ಉರಿಯಲ್ಲೇ ನಾವು ಬೆಳೆಸ್ಬೇಕಾಗ್ತೈತೆ ನಿಧಾನಕ್ಕೆ, ಇಲ್ಲಾಂದರೆ ಗರಿ ಗರಿ ಆಗಿ ಬರಲ್ಲ, ಒಳಗೆಲ್ಲ ಹಂಗೆ ಎಸೆಸಾಗಿರ್ತೈತಿ, ಮೇಲಿಂದ ಕಪ್ಪ ಆಗಿಬಿಡ್ತದೆ. ಅದಕ್ಕೋಸ್ಕರ ನೋಡಿ ತುಂಬ ಗಟ್ಟಿ ಗರಿ. ನಾನು ಹಿಂಗೆ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರ್ತಾವೆ ಮಕ್ಕಳಿಗೆ ಇಷ್ಟು ಉದ್ದದ್ದಾಗಿ ಕೊಟ್ಟರೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಲಂಚ್ ಬಾಕ್ಸಿಗೆ ಎಲ್ಲ ಚೆನ್ನಾಗಿ ನೀಟಾಗಿ ಇರ್ತವೆ. ಮುರಿದು ಹಾಕ್ಕೊಡ್ಬೋದು. ಯಾವುದಾದ್ರೂ ಏನು ತಿನ್ಬೋದಲ್ಲ, ಏನು ಸೇಫ್ ಮಾಡ್ಕೊಂಡ್ರೆ ಏನು ಬಿಟ್ಟರೆ ಏನು ತಿನ್ನೋಕತ್ತಾನೆ ಮಾಡ್ತಾ ಇರೋದು. ಅವೇನಂಗೆ ನಾವು ಸ್ಟೋರ್ ಮಾಡಿಡಲ್ಲಲ್ವ, ಹೆಂಗೆ ಮಾಡ್ಕೊಂಡ್ರೆ ನಡ್ತಾರೆ. ರೌಂಡ್ ಸೇಪ್ ಬೇಕಂದ್ರೆ ರೌಂಡ್ ಸೇಪ್ ಮಾಡ್ಕೋಬೋದು. ನಾನು ಹಿಂಗೆ ಮಾಡೋದು ಯಾವಾಗನಾಗಲಿ. ಸ್ವಲ್ಪ ಹಿಟ್ಟು ಗಟ್ಟಿಗಿದ್ರೆ ನೀಟಾಗಿ ಬರ್ತಾಯಿದೆ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಹಿಟ್ಟು ಅಳಕ್ಕೆ ಇಟ್ಬಿಟ್ರೆ ಬೇಗ ಈ ಗರಿ ಗರಿ ಆಗೋಲ್ಲ. ನೋಡಿ ನಾನು ಇಷ್ಟು ಹಾಕಿದ್ದೀನಿ. ಈಗ ಸದ್ಯಕ್ಕೆ ಮೀಡಿಯಮಲ್ಲಿ ಊರಲ್ಲಿ ಇಟ್ಬೇರಿ. ಅದನ್ನವರೆಲ್ಲ ಹೋದ್ಮೇಲೆ ನಾವು ಇನ್ನೊಂದು ಕಡೆಗೆ ನಾವು ತಿರುವಿ ಹಾಕ್ಬೇಕಾಗ್ತದೆ. ಸ್ವಲ್ಪ ಲೇಟ್ ಆಗ್ತದೆ ಚಕ್ಲಿ ಮಾಡಬೇಕಂದ್ರೆ, ಬೇಗ ಆಗೋಲ್ಲ. ನಾವು ತಿರುವಾಕಣ ಈಗ ಒಂದು ಕಡೆಗೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಅದಾಗ್ತಾ ಇರಲಿ, ನಾವು ಒಂದು ಕಡೆಗೆ ಮಾಡ್ಕೊಂಡು ನನಗೆ ನೋಡಿ ಫ್ರೆಂಡ್ಸ್, ಇದಾಗಿದೆ. ಈಗ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಗಲಗಲ ಗಲಗಲ ಅಂತ ಇದ್ದಾವೆ. ಎಣ್ಣೆ ಕೂಡ ಹಿಡಿಯಲ್ಲ. ನೋಡಿ ಎಣ್ಣೆ ಎಲ್ಲೆಲ್ಲಿ ಇರಲಿಲ್ಲ. ನೋಡಿ ಹಾಕ್ತಾಯಿದ್ದೀನಿ. ನೋಡಿ ನಾನು ಈ ಸೇಪ್ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಒತ್ತದ ಕಷ್ಟನೇ, ಕೈ ನೋವು ಬಂದುಬಿಡ್ತದಿದು. ಚಕ್ಲಿ ಮಾಡಬೇಕಂದ್ರೆ ಅಷ್ಟೇನು ಸುಲಭ ಅಲ್ಲ ಮಾಡೋದು. ಕಲಸೋದು ಸುಲಭ, ಒತ್ತೋದಕ್ಕೆ ಕಷ್ಟನೇ. ನೋಡಿ ಇದು ನಿಮಗೆ ಬಿಟ್ಬಿಡೋಣ, ಯಾಕಂದ್ರೆ ನೊರೆಲ್ಲ ಹೋದ್ಮೇಲೆ ಇನ್ನೊಂದು ಕಡೆಗೆ ತಿರುವಾಕೋಣ. ನೋಡಿ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ. ಇಟ್ಟು ಕಲಸೋದ್ರಾಗ ಇರ್ತದೆ. ನಾನು ಎಷ್ಟು ಹೊತ್ತಿಗೆ ಕೂಡ ಎಲ್ಲಿ ಕಟ್ಟಾಗ್ತಾ ಇಲ್ಲ, ಅಷ್ಟೇ ನೀಟಾಗಿ ಬರ್ತದೆ. ನಿಮಗೆ ನೋಡಿ ತೋರಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ನೀವು. ನೋಡಿ ಒತ್ತೀನಿ ನೋಡಿ, ಎಲ್ಲಿ ಕಟ್ಟಾಗ್ತಾ ಇಲ್ಲ. ನೋಡಿ ಈ ಥರ ಇರಬೇಕು. ನಾವು ರೌಂಡ್ ಸೇಪನ್ನು ಮಾಡ್ಕೋಬೋದು, ಯಾವುದನ್ನ ಮಾಡಿ. ಯಾವತ್ತೂ ಇಟ್ಟು ಗಾಳಿ ಗಿಡಕ್ಕೆ ಹೋಗಬೇಡ್ರಿ. ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಟು ತೊಗೊಂಡು ಮುಚ್ಚಾಕ್ರಿ, ಯಾಕಂದರೆ ಗಾಳಿಗೆ ಇಟ್ಟರೆ ಡ್ರೈ ಆಗಿಬಿಡ್ತದೆ ಇಟ್ಟು. ಅದಕ್ಕೋಸ್ಕರ ಇವೆಲ್ಲ ನಾವು ಕೊರೆಯೋಕ್ಕಾರ ನೋಡಿ ಒಂದು ಕಡೆಗೆ ನೊರೆಲ್ಲ ಹೋಗಬೇಕು, ಅಲ್ಲಿವರೆಗೆ ನಾವು ಬಿಡಬೇಕಾಗ್ತೈತೆ. ಆಮೇಲೆ ಇನ್ನೊಂದು ಕಡೆಗೆ ನಾವು ತಿರುವಿ ಹಾಕಬೇಕಾಗ್ತದೆ. ನಾವು ಎಷ್ಟು ಇಡಿಸ್ತೈತೆ ಅಷ್ಟು ಮಾತ್ರ ಹಾಕ್ರಿ, ಯಾಕಂದ್ರೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬೆನೆಯಲ್ಲ. ಅದಕ್ಕೋಸ್ಕರ ನಾನು ಚಕ್ಲಿ ಮಾಡಿದ್ದೀನಲ್ವ, ಈಗ ಇದರಿಂದ ನಾನು ಕೋಡುಬಳೆ ಮಾಡ್ತಾಯಿದ್ದೀನಿ. ಅದು ನಾವು ಹೆಂಗೆ ಮಾಡ್ಕೋಬೇಕು, ಸ್ವಲ್ಪ ಹಿಟ್ಟು ತೊಗೊಂಡು ನಾವು ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ನಾವು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಮಾಡ್ಕೋಬೋದು. ಸ್ವಲ್ಪ ತಳ್ಳಗೆ ಮಾಡಬೇಕಾಗ್ತೈತಿ, ಯಾಕಂದರೆ ದಪ್ಪ ಮಾಡಬಾರ್ದು. ದಪ್ಪ ಮಾಡಿದ್ರೆ ಒಳಗೆ ಬೆನೆಯಲ್ಲ. ಇನ್ನೂ ಸ್ವಲ್ಪ ತಳ್ಳಗೆ ಮಾಡ್ತೀನಿ ನಾನು. ನೋಡಿ ನಾವು ಇಷ್ಟು ಮಾಡ್ಕೋಬೇಕಾಗ್ತೈತಿ. ಇದು ಸ್ವಲ್ಪ ಹಿಟ್ಟು ತೊಗೊಂಡು ಹಿಂಗೆ ಮಾಡಿ ನಾವು ಹಿಂಗೆ ಒತ್ತಬೇಕಾಗ್ತದೆ. ಸೈಡ್ಗೆ ಇಟ್ಕೊಂಬಿಡ ನೀನು. ಹಿಂಗೆ ಮಾಡ್ಕೊಂಡು ಸೈಡ್ಗೆ ಇಟ್ಕೋಬೇಕು. ನೋಡ್ತಾ ಇರ್ಬೋದು. ಕಟ್ ಮಾಡ್ಕೊಂಡು
ಹಿಂಗೆ ಸೈಡ್ಗೆ ಇಟ್ಕೊಂಬಿಡೋಣ. ಸಣ್ಣವಾಗಿರ್ಬೋದು ದೊಡ್ಡವಾಗಿರ್ಬೋದು ಒಟ್ಟು ನಾವು ಸೇಫ್ ಮಾಡ್ಕೋಬೇಕು ಅಷ್ಟೇ. ಇಷ್ಟೇ ಕೊಡಬೇಡ ಅಂದರೆ ಇದೆ ಸೇಫ್ ಕರೆಕ್ಟಾಗಿದ್ರೆ ಸಾಕು. ನೋಡಿ ಹಿಂಗೆ ಮಾಡಿ ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ ನಾವು ಸಾಪಲ್ಲಿ ತಗೊಬರೋ ಬದಲು ನಾವು ಮನೆಯಲ್ಲೇ ಮಾಡ್ಕೊಂಬಿಟ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಮಕ್ಕಳಿಗೆ ಕೂಡ ಒಳ್ಳೆಯದು, ದೊಡ್ಡವರಿಗೆ ಒಳ್ಳೆಯದು. ನಮ್ಮ ಮನೇಲಿ ಆರೋಗ್ಯ ನೋಡ್ಕೋಬೇಕಲ್ವ, ಅಲ್ಲಿ ಆ ಎಣ್ಣೆ ಹಾಕಿ ಕೊರೆದಿರ್ತಾರೆ ಎಲ್ಲವೂ. ಅದಕ್ಕೋಸ್ಕರ ನಾನು ಜಾಸ್ತಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ಅಕ್ಕಿ ಏನಪ್ಪ ಅಂದರೆ ನಾವು ತೊಳೆದು ಒಂದು 2-3 ದಿವಸ ನಾವು ನಳ್ಳಾಗ ಒಣಗಿಸ್ಬೇಕಾಗ್ತದೆ, ತೊಳೆದು ಒಣಗಿ ಹಾಕಬೇಕಾಗ್ತದೆ. ನೆನೆಯೋಕೆ ಅವಶ್ಯಕತೆ ಇಲ್ಲ, ತೊಳೆದು ಒಣಗಿ ಹಾಕಬೇಕಾಗ್ತದೆ. ನಾನು ಅದಕ್ಕೆ ಮನೆಗೆ ಮಾಡಿದ್ದೀನಿ. ಹಿಟ್ಟು ಕೂಡ ಅಂಗಡಿಯಿಂದ ತರೋದಿಲ್ಲ, ಇಟ್ಟು ಮನೆಯಲ್ಲೇ ಮಾಡ್ತೀನಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿರಿ. ತೊಳೆದು ಯಾವತ್ತೂ ಬಿಸಿಲಿಗೆ ಒಣಗಿ ಹಾಕೋಕೆ ಹೋಗ್ಬೇಡ್ರಿ, ಮನೆಯಲ್ಲೇ ಒಣಗಿಸ್ಕಿರೋ ಅಕ್ಕಿ. ಆಮೇಲೆ ನಾವು ಜಿನ್ನಿಗೆ ಹೋಗಿ ಹಾಕ್ಸ್ಕೊಂಬರ್ಬೋದು. ನಾವು ಇಲ್ಲಪ್ಪ ಮಾಡೋಕ್ಕಾಗಿಲ್ಲ ಅಂದ್ರೆ ಕೂಡ ಅಂಗಡಿಯಾಗ ಸಿಗ್ತೈತೆ, ಅಂಗಡಿಯಾಗ ತೊಗೊಂಡು ಕೂಡ ಮಾಡ್ಬೋದು ನೀವು. ನೋಡಿ ನಾನು ಈ ಸೇಫ್ ಮಾಡ್ಕೊಂಡು ಇಲ್ಲಿ ಸೈಡ್ಗೆ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಕೋಡ್ಬೇಳೆ ಮಾಡ್ತಾಯಿದ್ದೀನಿ. ಅರ್ಧ kg ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕೂಡ ಜಾಸ್ತಿ ಹೋಗಿಲ್ಲ. ನಾ ಮಾಡೋದು ಚೆನ್ನಾಗಿದ್ದರೆ ಎಣ್ಣೆ ಕೂಡ ಹಿಡಿಯಲ್ಲ. ಆ ಥರ ಮಾಡಿದ್ರೇ ಚೆನ್ನಾಗಿ. ನೋಡಿ ಎಲ್ಲೆಲ್ಲಿ ಎಣ್ಣೆ ಕಡಿಮೆ ಆಗಿಲ್ಲ, ನೋಡಿ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಒಂದು ಕಾಲು kg ಕೂಡ ಎಣ್ಣೆ ಹೋಗಿಲ್ಲ. ಅರ್ಧ kg ಎಣ್ಣೆ ತೊಗೊಂಡಿದ್ದೆ ನಾನು, ನೋಡ್ತಾ ಇರ್ಬೋದು. ನೋಡಿ ಫ್ರೆಂಡ್ಸ್, ಚಕ್ಲಿ ಕೋಡ್ಬೇಳೆ ಆಗಿದೆ, ರೆಡಿ ಆಗಿದೆ. ನೋಡಿ ಸ್ವಲ್ಪ ಆದರೆ ಎಣ್ಣೆ ಹತ್ತೇ ಇಲ್ಲ. ನೋಡಿ ಎಷ್ಟು ಹಿಂಗೆ ಬಂದಿದೆ ಅಂದರೆ, ನೋಡಿ ಎಣ್ಣೆನೇ ಇಲ್ಲ, ಎಣ್ಣೆನೇ ಹಿಡ್ದಿಲ್ಲ. ಎಷ್ಟು ಸೂಪರಾಗಿ ಬಂದಿದೆ. ನಿಮ್ಗೆ ಯಾವ ಸೇಪ್ ಬೇಕಾದರೆ ಮಾಡ್ಕೋಬೋದು. ನಾನು ಈ ಸೇಪಲ್ಲಿ ಮಾಡ್ಕೊಂಡಿದ್ದೀನಿ, ಅರ್ಧ ಈ ಸೇಪಲ್ಲಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ. ತಿನ್ನೋ ಕೂಡ ತುಂಬ ಟೇಸ್ಟಾಗಿದೆ. ಉಪ್ಪು ಎಲ್ಲ ಕರೆಕ್ಟಾಗಿದೆ. ನೀವು ಖಾರ ಬೇಕಂದರೆ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಮಾಡ್ಕೋಬೋದು. ನಾನು ಖಾರ ಸಾಕು, ಮಗಳದಾರ ತಿನ್ನಲ್ಲ ಖಾರ ಅಂದರೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಖಾರ ಹಾಕಿದ್ದೀನಿ. ಬೇಕಂದರೆ ಇನ್ನೊಂದು ಸ್ಪೂನ್ ನೀವು ಖಾರ ಪುಡಿ ಹಾಕಿ ಮಾಡ್ಕೋಬೋದು. ಈ ಚಕ್ಲಿ ಮಾಡೋದು ತೋರಿಸಿದ್ದೀನಲ್ವ ನಿಮಗೆ ವೈಟ್ ಚಕ್ಲಿ ಕೂಡ ಮಾಡೋದು ತೋರಿಸ್ತೀನಿ ನಿಮಗೆ. ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಕಮೆಂಟ್ನ ನಮ್ಗೆ ತಿಳಿಸ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ.